ನಿರಂತರ ಸುದ್ದಿ. ಕೆಲವು ದಿನಗಳ ಹಿಂದೆ ಉಜಿರೆಯಿಂದ ಬೆಳಾಲಿಗೆ ಹೋಗುವ ರಸ್ತೆಯ ಬದಿಯಲ್ಲಿ ನವಜಾತ ಹೆಣ್ಣು ಶಿಶುವೊಂದು ಪತ್ತೆಯಾಗಿತ್ತು. ಈ ಬಗ್ಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ BNS ಸೆಕ್ಷನ್ 93ರ ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಸ್ಥಳೀಯವಾಗಿ ಈ ಪ್ರಕರಣ ಭಾರಿ ಕುತೂಹಲ ಕೆರಳಿಸಿತ್ತು. ಯಾಕಂತ ಹೇಳಿದರೆ ಸುಮಾರು 2 ತಿಂಗಳ ಪ್ರಾಯದ ಮಗು ಅದಾಗಿತ್ತು. ಅದನ್ನು ರಸ್ತೆ ಬದಿಯಲ್ಲಿ ಒಂದು ಬಟ್ಟೆಯ ಗಂಟಿನಲ್ಲಿ ಸುತ್ತಿ ಇಟ್ಟು ಹೋಗಿದ್ದಾರಂತ ಹೇಳಿದರೆ ಅದು ಒಂದು ಅಕ್ರಮ ಸಂಬಂಧದಿಂದ ಜನಿಸಿದ ಮಗು ಎನ್ನುವುದಂತೂ ಖಾತ್ರಿಯಾಗಿತ್ತು. ಮಗು ಭಾರಿ ಮುದ್ದು ಆಗಿದ್ದರಿಂದ ಅದನ್ನು ಆರಂಭದಲ್ಲಿ ನೋಡಿದ ಮಹಿಳೆ ಮತ್ತು ಅಲ್ಲಿ ಸೇರಿದವರು ಎಲ್ಲರೂ ತಾವು ಸಾಕ್ತೇವೆ ಎನ್ನುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸಿದರು. ಉಜಿರೆಯ ಹಳ್ಳಿ ಮನೆ ಬಾರ್ ಆ್ಯಂಡ್ ರೆಸ್ಟೋರೆಂಟಿನ ಮಾಲೀಕರು ಆ ಮಗುವನ್ನು ಲಾಲನೆ ಪಾಲನೆ ಮಾಡಲಿಕ್ಕೆ ಆಗುವಂಥ ಖರ್ಚು ವೆಚ್ಚಗಳನ್ನು ಭರಿಸುವ ಭರವಸೆ ನೀಡಿದರು. ಯಾಕಂತ ಹೇಳಿದರೆ ತಾಯಿ ಮುಂದಕ್ಕೆ ಬರಬೇಕು ಎನ್ನುವ ದೃಷ್ಟಿಯಲ್ಲಿ. ಆದರೆ ತಾಯಿಯೂ ಆಗಲಿ ತಂದೆಯೂ ಆಗಲಿ ಯಾರೂ ಮುಂದಕ್ಕೆ ಬರಲಿಲ್ಲ. ಕೊನೆಗೆ ಲಭ್ಯ ಮಾಹಿತಿಯ ಆಧಾರದಲ್ಲಿ ಧರ್ಮಸ್ಥಳ ಪೊಲೀಸರು ಆ ಮಗುವಿನ ಹೆತ್ತವರನ್ನು ಪತ್ತೆ ಹಚ್ಚಿದರು. ಆ ಮಗುವಿನ ತಾಯಿ ಸುಷ್ಮಿತಾ ಅಂತೇಳಿ 20 ವರ್ಷ ಪ್ರಾಯ, ಕೊಳಂಗಾಜೆಯ ಧರ್ಮಪ್ಪಗೌಡ ಎಂಬವರ ಮಗಳು. ಈ ಧರ್ಮಪ್ಪಗೌಡರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಛತ್ರದಲ್ಲಿ ಕೆಲಸ ಮಾಡುವ ಸಿಬ್ಬಂದಿ. ಸುಷ್ಮಿತಾ ಶಾಲೆಗೆ ಹೋಗ್ತಾಯಿದ್ರು. ಅದನಂತರ ರಜೆಯ ಸಂದರ್ಭದಲ್ಲಿ ಕ್ಷೇತ್ರದ ಅನ್ನಛತ್ರದಲ್ಲಿ ಕೆಲಸವನ್ನು ಮಾಡುತ್ತಿದ್ದರು. ಈ ಸಂದರ್ಭದಲ್ಲಿ ಸುಷ್ಮಿತರಿಗೆ ಪರಿಚಯವಾದದ್ದು ರಂಜಿತ್ ಗೌಡ ಅಂತೇಳಿ, ಬೆಳಾಲುವಿನ ತಿಮ್ಮಪ್ಪ ಗೌಡರ ಮಗ. ಈ ರಂಜಿತ್ ಗೌಡ ಸಹ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಿಬ್ಬಂದಿ. ಅವರಿಬ್ಬರ ಮಧ್ಯೆ ಒಂದು 3 ವರ್ಷಗಳಿಂದ ಪ್ರೀತಿಯ ಬೆಳೆದಿತ್ತು. ಪರಿಣಾಮವಾಗಿ ಅವರಿಬ್ಬರ ಮಧ್ಯೆ ದೈಹಿಕ ಸಂಬಂಧ ಬೆಳೆಯಿತು. ಇದರಿಂದಾಗಿ ಸುಷ್ಮಿತಾ ಗರ್ಭಿಣಿಯಾದಾಗ ಈ ವಿಚಾರವನ್ನು ಮನೆ ಮಂದಿಗೆ ಹೇಳಲಿಕ್ಕೆ ಇಬ್ಬರಿಗೂ ಧೈರ್ಯ ಸಾಕಾಗಲಿಲ್ಲ. ಆ ಸಂದರ್ಭದಲ್ಲಿ ರಂಜಿತ್ ಗೌಡ ಉಜಿರೆಯಲ್ಲಿ ಒಂದು ಬಾಡಿಗೆ ಮನೆಯನ್ನು ಮಾಡಿ ರಂಜಿತಳನ್ನು ಆ ಮನೆಯಲ್ಲಿ ಇರಿಸಿದ. ಸ್ಥಳೀಯ ಬೆನಕ ಆಸ್ಪತ್ರೆಗೆ ಇವಳು ವೈದ್ಯಕೀಯ ಪರೀಕ್ಷೆಗೆ ಹೋಗ್ತಾ ಇದ್ಳು. ಆದರೆ ರಂಜಿತಾ ಮನೆಯಿಂದ ದೂರವಾಗಿ ಉಜಿರೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದರೆ ಮನೆಯವರಿಗೆ ಗೊತ್ತೇ ಆಗಲಿಲ್ಲ. ಯಾಕಂತ ಹೇಳಿದರೆ ರಂಜಿತಾ ಮನೆಯಲ್ಲಿ ತಾನು ಮಂಗಳೂರಿಗೆ ಕೆಲಸಕ್ಕೆ ಹೋಗ್ತೇನೆ ಅಂತ ಹೇಳಿ ಹೋಗಿದ್ದಳು. ಕೆಲವೊಂದು ಸಂದರ್ಭದಲ್ಲಿ ಮನೆಗೆ ಹೋಗಿ ಬರುತ್ತಿದ್ದಳೆ ಹೊರತು ಮನೆಯಲ್ಲಿ ನಿಲ್ತಾ ಇರಲಿಲ್ಲ. ಯಾಕಂತ ಹೇಳಿದರೆ ಅವಳ ಹೊಟ್ಟೆಯಲ್ಲಿ ಗರ್ಭ ಬೆಳೆಯುತ್ತಿತ್ತು. ಇದು ಮನೆಯವರಿಗೆ ಗೊತ್ತಾಗುವುದು ಬೇಡ ಅಂತ ಹೇಳಿ ಅವರು ಆ ಮುನ್ನೆಚ್ಚರಿಕೆಯನ್ನು ಕೊಂಡರು. ಇವರಿಬ್ಬರು ಈ ಬಗ್ಗೆ ಭಾರೀ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಂಡ್ರು. ಕೊನೆಗೆ ಒಂದು 2 ತಿಂಗಳ ಹಿಂದೆ ಸುಷ್ಮಿತಳಿಗೆ ಹೆರಿಗೆ ನೋವು ಕಾಣಿಸಿಕೊಂಡು ಸ್ಥಳೀಯ ಬೆನಕ ಆಸ್ಪತ್ರೆಯಲ್ಲಿ ಆಕೆ ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಸುಮಾರು 1 ವಾರ ಆಸ್ಪತ್ರೆಯಲ್ಲಿದ್ದಳು. ಅಲ್ಲಿಂದ ಪುನಃ ತನ್ನ ಬಾಡಿಗೆ ಮನೆಗೆ ಬಂದಿದ್ಳು. ಇಂತಹ ಸಂದರ್ಭದಲ್ಲಿ ಸುಷ್ಮಿತಳ ಸೋದರ ಸಂಬಂಧಿಗೆ ಮದುವೆ ನಿಶ್ಚಯವಾಗಿತ್ತು. ಅದು ಧರ್ಮಸ್ಥಳದ ಮಹೋತ್ಸವ ಸಭಾಭವನದಲ್ಲಿ ಮದುವೆ ಅಂತ ನಿಶ್ಚಯವಾಗಿತ್ತು. ಸುಷ್ಮಿತಾ ಮದುವೆಗೆ ಹೋಗಲೇಬೇಕಿತ್ತು. ಯಾಕಂತ ಹೇಳಿದರೆ ಹತ್ತಿರದ ಸೋದರ ಸಂಬಂಧಿ. ಹಾಗೆ ಸುಷ್ಮಿತಾ ಈ ಮಗುವನ್ನು ನೋಡಿಕೊಳ್ಳುವಂತೆ ರಂಜಿತನಿಗೆ ಜವಾಬ್ದಾರಿಯನ್ನು ವಹಿಸಿ ಮದುವೆಗೆ ಹೋಗಿದ್ದರು. ಆದರೆ ರಂಜಿತಿಗೆ ಬೇರೆ ಏನೋ ಕಾರಣದಿಂದಾಗಿ ಮಗುವನ್ನು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕಾಗಿ ಆತ ಆ ಮಗುವನ್ನು ಬಟ್ಟೆ ಗಂಟಿನಲ್ಲಿ ಕಟ್ಟಿ ಬೆಳಾಲು ರಸ್ತೆಯ ಅಂಚಿನಲ್ಲಿ ಕಾಡಲ್ಲಿ ಬಿಟ್ಟು ಆತ ತನ್ನ ಪಾಡಿಗೆ ಹೋಗಿದ್ದ. ರಂಜಿತಾ ಮದುವೆ ಮುಗಿಸಿಕೊಂಡು ಬಂದಾಗ ಮಗು ಇರಲಿಲ್ಲ. ಅಷ್ಟೊತ್ತಿಗೆ ಆಕೆಗೂ ಮಾಹಿತಿ ಗೊತ್ತಾಗಿತ್ತು, ಮಗು ಪತ್ತೆಯಾಗಿದೆ, ಮಗು ಬೇರೆಯವರ ಸುಪರ್ದಿಗೆ ಸೇರಿದೆ. ಯಾವಾಗ ಮಗು
ದಾರಿ ಪಕ್ಕದಲ್ಲಿ ಸಿಕ್ಕಿತೋ ಪೊಲೀಸರು ಬಂದರು, ಸ್ಥಳೀಯರು ಸೇರಿದ್ದರು, ಮಹಿಳಾ ರಕ್ಷಣಾ ಘಟಕದ ಅಧಿಕಾರಿಗಳು ಬಂದಿದ್ದರು. ಸಹಜವಾಗಿಯೇ ಕಾನೂನು ಪ್ರಕ್ರಿಯೆಯಂತೆ ಮಗುವನ್ನು ಮಹಿಳಾ ರಕ್ಷಣಾ ಘಟಕದ ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡು ಪುತ್ತೂರಿನ ರಾಮಕೃಷ್ಣ ಶೈವಾಶ್ರಮಕ್ಕೆ ಸೇರಿಸೋದು ಅಧಿಕೃತ ದತ್ತು ಕೇಂದ್ರ, ಅಲ್ಲಿಗೆ ಸೇರಿಸಿ ಅದರ ಲಾಲನೆ ಪಾಲನೆಯ ವ್ಯವಸ್ಥೆ ಮಾಡಿದರು. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ಕೇಸು ದಾಖಲಿತ್ತು. ಸಮರ್ಥ ಗಾಣಿಗೇರ ಅವರು ಇದನ್ನು ತನಿಖೆ ನಡೆಸ್ತಿದ್ರು. ಸ್ಥಳೀಯವಾಗಿ ಯಾವುದೇ ಮಾಹಿತಿ ಸಿಗದೆ ಪೊಲೀಸರಿಗೆ ಈ ಪ್ರಕರಣವನ್ನು ಭೇದಿಸುವುದು ಅಷ್ಟು ಸುಲಭ ಇರಲಿಲ್ಲ. ಸರಿಯಾಗಿ ಯಾರಾದರೂ ಮಾಹಿತಿ ಕೊಡಬೇಕಿತ್ತು. ಇಂಥ ಸಂದರ್ಭದಲ್ಲಿ ಸ್ಥಳೀಯರೊಬ್ಬರಿಗೆ ಈ ವಿಚಾರ ಎಲ್ಲ ಗೊತ್ತಾಗಿತ್ತು. ಯಾಕಂತ ಹೇಳಿದರೆ ರಂಜಿತ್ ಗೌಡ ಮತ್ತು ಸುಷ್ಮಿತಾ ಮಧ್ಯೆ ಇದ್ದಂತಹ ಪ್ರೇಮ ಪ್ರಕರಣ, ತದನಂತರ ಆಕೆ ಗರ್ಭವತಿಯಾಗಿದ್ದು, ಅದನಂತರ ಆಕೆ ಹೆರಿಗೆಯಾದದ್ದು, ಆ ಮಗು 2 ತಿಂಗಳ ನಂತರ ರಸ್ತೆ ಬದಿಯಲ್ಲಿ ಸಿಕ್ಕಿದ್ದು, ಎಲ್ಲ ವಿಚಾರ ಗೊತ್ತಿದ್ದಂಥ ವ್ಯಕ್ತಿಯೊಬ್ಬರು ಸ್ಥಳೀಯ ಪತ್ರಕರ್ತ ಪ್ರತೀಕ್ ಕೋಟ್ಯಾನ್ ಅವರಿಗೆ ಮಾಹಿತಿಯನ್ನು ನೀಡಿದರು. ಆ ಮಗುವಿನ ತಂದೆ ರಂಜಿತ್ ಗೌಡ, ಈತ ಧರ್ಮಸ್ಥಳದಲ್ಲಿ ನೌಕರನಾಗಿದ್ದ. ಆ ಮಗುವಿನ ತಾಯಿ ಸುಷ್ಮಿತಾ, ಆಕೆಯ ತಂದೆ ಧರ್ಮಸ್ಥಳದ ಅನ್ನಛತ್ರದಲ್ಲಿ ಉದ್ಯೋಗಿ. ಅವರಿಬ್ಬರ ಮಧ್ಯೆ ಪ್ರೇಮ, ಎರಡೂ ಮನೆಯವರಿಗೆ ವಿಚಾರ ಗೊತ್ತಿಲ್ಲ. ಒಂದು ವೇಳೆ ವಿಚಾರ ಗೊತ್ತಿದ್ದರೆ ಆ ಎರಡೂ ಮನೆಯವರು ಅದನ್ನು ಸೌಹಾರ್ದಯುತವಾಗಿ ಮುಗಿಸ್ತಾ ಇದ್ದರು. ಅಂದರೆ ಎರಡೂ ಮನೆಯವರಿಗೆ ಮಾಹಿತಿಯೇ ಇಲ್ಲದಿದ್ದರಿಂದಾಗಿ ಇದು ಈ ರೀತಿಯೇ ಆಗಿದೆ. ರಂಜಿತ್ ಗೌಡನೂ ತನ್ನ ಮನೆಯಲ್ಲಿ ಹೇಳಿಲ್ಲ, ಸುಷ್ಮಿತಲೂ ತನ್ನ ಮನೆಯಲ್ಲಿ ಹೇಳಲಿಲ್ಲ. ಮುಂದಿನ ಪರಿಣಾಮ ಏನಾಗುತ್ತದೆ ಎನ್ನುವಂಥ ಕಲ್ಪನೆಯು ಅವರಿಗೆ ಇರಲಿಲ್ಲ. ಆದ್ದರಿಂದಾಗಿ ಈ ಮಗು ಅನಾಥವಾಗುವಂಥ ಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ, ಯಾವಾಗ ಇಂತಹ ಮಾಹಿತಿ ಪ್ರತೀಕ್ ಕೋಟ್ಯಾನ್ನವರಿಗೆ ಬಂತ, ಅವರು ನೇರವಾಗಿ ಬೆಳ್ತಂಗಡಿ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರ್ ಸಮರ್ಥ ಗಾಣಿಗೇರ ಅವರ ಗಮನಕ್ಕೆ ತಂದರು. ಅವರು ಮೊದಲಿಗೆ ರಂಜಿತ್ ಗೌಡರನ್ನು ಉಜಿರೆಯಲ್ಲಿ ಪತ್ತೆ ಹಚ್ಚಿ ಠಾಣೆಗೆ ಕರ್ಕೊಂಡೋಗಿ ಕೂಲಂಕಷವಾಗಿ ವಿಚಾರಣೆ ಮಾಡಿದರು. ಆಗ ರಂಜಿತ್ ಗೌಡ ಈ ವಿಚಾರವನ್ನೆಲ್ಲ ಹೇಳಿದರು. ಹೀಗೀಗ ನಮಗೆ ಪರಿಚಯ ಆಯಿತು, ಪರಿಚಯ ಮತ್ತು ಪ್ರೀತಿಗೆ ತಿರುಗಿತ್ತು, ಪ್ರೀತಿ ದೈಹಿಕ ಸಂಬಂಧಕ್ಕೆ ತಿರುಗಿತ್ತು, ಪರಿಣಾಮ ಆಕೆಯ ದೇಹದ ಮೇಲೆ ಆಯಿತು. ಆಕೆ ಕೊನೆಗೆ ಬೆನಕ ಆಸ್ಪತ್ರೆಯಲ್ಲಿ ಹೆರಿಗೆ ಆದಳು. ಅವರನ್ನು ನಾವು ಬಾಡಿಗೆ ಮನೆಯಲ್ಲಿ ಇಟ್ಟೆ. ಅನಿವಾರ್ಯ ಕಾರಣಕ್ಕಾಗಿ ಅವಳು ಮಗುವನ್ನು ಬಿಟ್ಟು ಹೊರಗೆ ಹೋಗಬೇಕಾಯಿತು. ಆ ಸಂದರ್ಭದಲ್ಲಿ ಮಗುವನ್ನು ಸಂಭಾಳಿಸಲಿಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಆದ್ದರಿಂದ ಆ ಮಗುವನ್ನು ಕೊಂಡೋಗಿ ನಾನು ರಸ್ತೆ ಬದಿಯಲ್ಲಿ ಬಿಟ್ಟಿದ್ದೇನೆ ಹೊರತು ಆ ಮಗುವನ್ನು ಕೊಲ್ಲುವಂಥದ್ದು, ಮಗುವನ್ನು ಸಾಯಿಸುವಂಥ ಯಾವುದೇ ದುರುದ್ದೇಶ ಇರಲಿಲ್ಲ ಅಂತ ಹೇಳಿ. ಕೊನೆಗೆ ಪೊಲೀಸರು ಸುಷ್ಮಿತಳನ್ನು ವಿಚಾರಣೆಗೆ ಗುರಿಪಡಿಸಿದಾಗ ಆಕೆಯು ರಂಜಿತ್ ಗೌಡ ಏನು ಹೇಳಿದರೋ ಆ ಮಾತಿಗೆ ಅವಳು ಬದಲಾದು. ಹಾಗೆ ಎರಡೂ ಮನೆಯವರು ಪೊಲೀಸ್ ಠಾಣೆಗೆ ಬಂದು ಪೊಲೀಸರು ಎದುರು ಮಾತುಕತೆ ಆಗುವಾಗ ಎರಡೂ ಮನೆಯವರು ತಮ್ಮ ಅಮಾಯಕತೆಯನ್ನು ತೋರ್ಪಡಿಸಿದ್ರು. ಯಾಕಂದರೆ ಅವರಿಗೆ ವಿಚಾರಣೆ ಗೊತ್ತಿರಲಿಲ್ಲ, ಒಂದೇ ಸಮುದಾಯದವರು. ಆದ್ದರಿಂದ ನಾವು ಅದನ್ನು ಸೌಹಾರ್ದಯುತವಾಗಿ ಮುಗಿಸ್ತೇವೆ ಅಂತ ಹೇಳಿಕೊಂಡಿದ್ದರು. ಕೊನೆಗೆ ಹೇಗೂ ಕೇಸು ದಾಖಲೆ ಆಗಿರುವುದರಿಂದ ಮತ್ತು ಅದು ಬೇಲೇಬಲ್ ಒಫೆನ್ಸ್ ಆಗಿರುವುದರಿಂದ ಧರ್ಮಸ್ಥಳ ಪೊಲೀಸರು ರಂಜಿತ್ ಗೌಡನಿಗೆ ಒಂದು ನೋಟಿಸ್ ಕೊಟ್ಟು ಮುಂದಿನ ವಿಚಾರಣೆಗೆ ಆಗಮಿಸಬೇಕಂತ ಹೇಳಿದರು. ಅದ ನಂತರ ಎರಡೂ ಮನೆಯವರಿಗೆ ಗೊತ್ತಾದ ಮೇಲೆ ಇದಕ್ಕೆ ಒಂದು ಕಾನೂನು ರೀತಿಯ ಪರಿಹಾರ ಆಗಬೇಕಂತಾದರೆ ಒಂದು ಅವರಿಬ್ಬರಿಗೆ ಮದುವೆ ಮಾಡುವುದು ಅಂತಾಯಿತು. ಈ ಹಿಂದೂ ಸಂಪ್ರದಾಯದ ಪ್ರಕಾರ, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಪ್ರಕಾರ 2 ವಿಧದಲ್ಲಿ ಮದುವೆ ಮಾಡಲಿಕ್ಕೆ ಆಗ್ತದೆ. ಒಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟಲ್ಲಿ ಮದುವೆ ಆಗಬೇಕು, ಇಲ್ಲದಿದ್ದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಮದುವೆ ಆಗಬೇಕು. ಗಂಡು ಮತ್ತು ಹೆಣ್ಣು ಇಬ್ಬರು ಒಂದೇ ಸಮುದಾಯದವರಾಗಲಿ, ಒಂದೇ ಧರ್ಮದವರಾದರೆ, ಹಿಂದೂ ಧರ್ಮದವರಾದರೆ ಅವರು ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಮದುವೆ ಆಗ್ಬೋದು. ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಮದುವೆ ಆಗೋದು ಹೇಗೆ ಅಂತ ಹೇಳಿದರೆ, ಯಾವುದಾದರೂ ಒಂದು ದೇವಸ್ಥಾನದಲ್ಲಿ ಅವರಿಬ್ಬರು ಸತಿಪತಿಗಳಾಗಿ ಮದುವೆ ಆಗಬೇಕು. ಅಂದರೆ ಕಂಕಣ ಕೂಡಿ ಬರಬೇಕು, ಕಂಕಣಬದ್ಧವಾಗಬೇಕು ಅಂತ ಹೇಳ್ತೇವೆ. ಪರಸ್ಪರ ಹಾರ ಬದಲಾಯಿಸಿದ್ರು ಸಾಕಾಗ್ತದೆ, ಕರಿಮಣಿ ಕಟ್ಟಿದ್ರು ಸಾಕಾಗ್ತದೆ. ಯಾವ ಅರ್ಚಕರು ಆ ದಾರಿಗೆ ಸಾಕ್ಷಿಯಾದರೂ ಅವರು ಒಂದು ಅರ್ಜಿಯಲ್ಲಿ ಬರೆದು ಕೊಡಬೇಕು, ಇಂತಿಂಥ ದೇವಸ್ಥಾನದಲ್ಲಿ ಇಂತಿಂಥ ದಿವಸ ಇಂತಿಂಥ ಸಮಯಕ್ಕೆ ಇಂತಿಂಥ ಸೋಮುಹೂರ್ತದಲ್ಲಿ ಇಂಥವರ ಮಗಳಾದ ಸುಷ್ಮಿತಾಳನ್ನು ಇಂಥವರ ಮಗನಾದ ರಂಜಿತ್ ಗೌಡನಿಗೆ ಮದುವೆ ಮಾಡಿ ಕೊಡಲಾಯಿತು ಅಂತೇಳಿ ಅವರೊಂದು ಸೈನ್ ಹಾಕಬೇಕು ಮತ್ತು ದೇವಸ್ಥಾನದ ಸೀಲ್ ಹಾಕಬೇಕು. ಈ ದಾಖಲೆಯನ್ನು ಇಟ್ಟುಕೊಂಡು ಅವರಿಬ್ಬರ ಜಾಯಿಂಟ್ ಫೋಟೋವನ್ನು
ಅಂಟಿಸಿ ಒಂದು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಕೊಟ್ಟರೆ ಸಬ್ ರಿಜಿಸ್ಟ್ರಾರ್ ಅವರು ಯಾವುದೇ ಚಾಚು ಮಾತನಾಡದೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತಾರೆ. ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಗ್ತದೆ. ಅಲ್ಲಿಗೆ ಮದುವೆ ಊರ್ಜಿತ ಆಗುತ್ತೆ. ಆದರೆ ಇನ್ನೊಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಅಂತ ಇದೆ. ಅವರು ನೇರವಾಗಿ ಹೋಗಿ ಒಂದು ಅರ್ಜಿ ಸಲ್ಲಿಸಬಹುದು. ಆ ಅರ್ಜಿಯ ಮೇಲೆ ನೋಟಿಸ್ ಬೋರ್ಡಲ್ಲಿ ಪ್ರಕಟಣೆ ಹೊರಡಿಸಲಾಗುತ್ತೆ. ಅದರ ನಂತರದ 30 ದಿನಗಳಲ್ಲಿ ಮದುವೆ ಸರ್ಟಿಫಿಕೇಟ್ ಅದು ಮಾಡಲಿಕ್ಕೆ ಆಗ್ತದೆ, ಇದು ಮಾಡಲಿಕ್ಕೆ ಆಗ್ತದೆ. ಎರಡು ಒಂದೇ ಸಮುದಾಯದವರು, ಒಂದೇ ಧರ್ಮದವರಾಗಿದ್ದರಿಂದ ಈ ಪದ್ಧತಿ ಅತ್ಯಂತ ಸುಲಭವಾದದ್ದು ಮತ್ತು ಧಾರ್ಮಿಕವಾಗಿಯೂ ಅದಕ್ಕೆ ಒಂದು ಮಹತ್ವ ಇದೆ. ಈಗ ಎಲ್ಲ ದೇವಸ್ಥಾನಗಳಲ್ಲಿ ಮದುವೆ ಆಗುವುದಾದರೂ ದೇವಸ್ಥಾನದವರು ಅಂಥ ಒಂದು ದಾಖಲೆಗಳನ್ನು ಗಂಡ ಹೆಂಡತಿಗೆ ಕೊಡ್ತಾರೆ. ಯಾಕಂದರೆ ಅದು ಮುಂದಕ್ಕೆ ಮದುವೆ ರಿಜಿಸ್ಟ್ರೇಷನ್ ನೋಂದಣಿ ಮಾಡಲಿಕ್ಕೆ ಅದು ಅಗತ್ಯವಾಗಿ ಬೇಕಾದಂಥ ದಾಖಲೆ ಆಗ್ತದೆ. ಆ ರೀತಿಯಾಗಿ ಕುತ್ರೊಟ್ಟು ಸತ್ಯನಾರಾಯಣ ದೇವಸ್ಥಾನದಲ್ಲಿ ಅವರಿಬ್ಬರು ಮದುವೆ ಆಗಿದ್ದಾರೆ. ಆ ಸಂಬಂಧವಾಗಿ ಅವರ ಎರಡೂ ಮನೆಯವರು ಸೇರಿದ್ದರು. ಸರಳ ರೀತಿಯಲ್ಲಿ ಸರಳ ಮದುವೆ ಆಗಿದೆ. ಅಂತೂ ಇಂತೂ ಆ ಪ್ರೇಮಕ್ಕೆ ಒಂದು ಅಧಿಕೃತ ಮುದ್ರೆ ಬಿದ್ದಂತಾಗಿದೆ. ಈಗ ಮಗುವಿನ ಪ್ರಶ್ನೆ ಇರುವುದು, ಮಗು ಆ ದಂಪತಿದ್ದೆ ಎನ್ನುವುದು ಅವರಿಗೆ ಇಬ್ಬರಿಗೂ ಖಚಿತವಾಗಿದೆ. ಆದರೆ ಖಚಿತವಾಗಬೇಕಾದದ್ದು ಕಾನೂನಿಗೆ ಆ ಮಗು ಅದೇ ದಂಪತಿಯ ಮಗು ಅನ್ನೋದು ಗೊತ್ತಾಗಬೇಕಾದ್ರೆ ಆ ಮಗುವಿನ DNA ಟೆಸ್ಟ್ ಮಾಡಬೇಕು. ಸದ್ಯಕ್ಕೆ ಆ ಮಗು ಪುತ್ತೂರಿನ ರಾಮಕೃಷ್ಣ ಸೇವಾಶ್ರಮದಲ್ಲಿದೆ. ಆ ಸೇವಾಶ್ರಮದಲ್ಲಿ ಕೇವಲ ಈ ಮಗು ಮಾತ್ರ ಅಲ್ಲದೆ ಕೆಲವು ಮಕ್ಕಳು ಇದ್ದಾರೆ. ಕೆಲವೊಂದು ಪರಿಚಿತ ಮಕ್ಕಳು ಅಲ್ಲಿ ಇದ್ದಾರೆ. ಅದನ್ನು ಪಾಲನೆಯನ್ನು ಆ ಸೇವಾಶ್ರಮದಲ್ಲಿ ಮಾಡ್ತಾರೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಅಧಿಕೃತ ದತ್ತು ಕೇಂದ್ರ. ಆ ಕೇಂದ್ರದಲ್ಲಿನ ಮಗುವನ್ನು ಯಾರು ಬೇಕಾದರೂ ಹೋಗಿ ದತ್ತಕ್ಕೆ ಕಾನೂನು ರೀತಿಯಲ್ಲಿ ಪಡ್ಕೊಂಡು ಬರಲಿಕ್ಕೆ ಅವಕಾಶಗಳಿವೆ. ಆದರೆ ಅದೆಲ್ಲ ರಾಷ್ಟ್ರೀಯ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡು ಅದರ ನಂತರದ ಬೆಳವಣಿಗೆಗಳಲ್ಲಿ ಆ ಮಗು ದತ್ತಕ್ಕೆ ಕೊಡುವಂಥ ಪ್ರಕ್ರಿಯೆಗಳನ್ನು ನಡೀತದೆ. ಸ್ವಲ್ಪ ಕೆಲವು ಸಮಯ ಆಗ್ತದೆ. ದತ್ತಕ್ಕೆ ಪಡುವಂತಹ ದಂಪತಿ ಯಾರಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ, ಅವರಿಗೆ ಮಗುವನ್ನು ಸಾಕುವಂಥ ತಾಕತ್ತು ಮತ್ತು ಇದನ್ನೆಲ್ಲ ನೋಡಿಕೊಂಡೇ ಮಗುವನ್ನು ದತ್ತಕ್ಕೆ ಕೊಡೋದು. ಯಾಕಂದರೆ ಒಂದು ಮಗುವಿಗೆ 16 ಮಂದಿ ದಂಪತಿಗಳು ದತ್ತಕ ಕೇಳಿ ಬರ್ತಾರೆ. ಆದರೆ ಈ ಪ್ರಕರಣದಲ್ಲಿ ಅಂತಹ ವಿಚಾರಗಳು ಬರುವುದಿಲ್ಲ. ಯಾಕಂತ ಹೇಳಿದರೆ ಮಗು ಆ ದಂಪತಿದ್ದೇ ಆಗಿರುವುದರಿಂದ ಆ ಸಂಬಂಧವಾಗಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿರುವುದರಿಂದ ಪೊಲೀಸರ ವರದಿಯೂ ಇರುವುದರಿಂದ ಅವರು ಆ ಮಗುವನ್ನು ಈ ದಂಪತಿಗೆ ಹಸ್ತಾಂತರಿಸಲಿಕ್ಕೆ ಯಾವುದೇ ಕಾನೂನು ತೊಡಕು ಇಲ್ಲ. ಬೇಕಂತಾದರೆ ಅವರು ಜುವೆನಲ್ ಕೋರ್ಟ್ನಲ್ಲಿಗೆ ಒಂದು ಅಭಿಪ್ರಾಯ ಕೇಳ್ಬೋದು. ಇಲ್ಲಾಂದರೆ ಇವರು ಸಹ ಜುವೆನಲ್ ಕೋರ್ಟ್ಗೆ ಒಂದು ಅರ್ಜಿ ಹಾಕಿ ಜುವೆನಲ್ ಕೋರ್ಟಿಂದ ಆದೇಶವನ್ನು ಪಡೆದುಕೊಂಡು ಮಗುವನ್ನು ರಾಮಕೃಷ್ಣ ಸೇವಾಶ್ರಮದಿಂದ ಪಡ್ಕೊಳ್ಬೋದು. ಆದರೆ ಆ ಮಗು ಅದೇ ದಂಪತಿ ಅಂತ ಖಾತ್ರಿಪಡಿಸಬೇಕಾದ್ರೆ ಮಗುವಿನ ಮತ್ತು ಹೆತ್ತವರ DNA ಪರೀಕ್ಷೆ ಆಗಬೇಕಿದೆ. ಅದು ಮುಂದಿನ ಹಂತದಲ್ಲಿ ಆ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಅದು ಟ್ಯಾಲಿ ಬಂದರೆ ಮತ್ತೆ ಅದಕ್ಕೆ ಯಾವುದೇ ರೀತಿಯ ಕಾನೂನು ತೊಡಕುಗಳು ಇರುವುದಿಲ್ಲ. ಅದರಿಂದಾಗಿ ಈ ಮಗು ಅವರ ಹೆತ್ತವರ ಪಾಲಿಗೆ ಸೇರ್ತದೆ. ತನ್ಮೂಲಕ ಇಂಥ ಒಂದು ಅಪರೂಪದ ಪ್ರಕರಣ ಸುಖಾಂತ್ಯಗೊಂಡಿದೆ. ಈ ಪ್ರಕರಣ ಈ ರೀತಿಯಾಗಿ ಸುಖಾಂತ್ಯಗೊಂಡುವುದಕ್ಕೆ ಮುಖ್ಯ ಕಾರಣವಾಗಿರುವುದು ಹೆಣ್ಣಿನ ಮನೆಯವರು ಮತ್ತು ಗಂಡಿನ ಮನೆಯವರ ಉದಾರ ಮಾನವೀಯತೆ. ಯಾಕಂತ ಹೇಳಿದರೆ ತನ್ನ ಮಗ ಮನೆಯಲ್ಲೇ ಹೆತ್ತವರೊಂದಿಗೆ ಏನು ಮಾಹಿತಿ ನೀಡದೆ ಅಭಿಪ್ರಾಯ ವ್ಯಕ್ತಪಡಿಸಿದೆ ಯಾವುದೋ ಒಂದು ಮನೆ ಹೆಣ್ಮಗಳನ್ನು ಪ್ರೀತಿಸಿ ಈ ರೀತಿಯಾಗಿ ಮಾನ ಮರ್ಯಾದೆಗಳನ್ನು ಬೀದಿ ಹರಾಜು ಹಾಕಿದ್ದೆ ಅಂತೇಳಿ ರಂಜಿತಾ ಗೌಡನ ಮನೆಯವರೂ ಭಾವಿಸಲಿಲ್ಲ. ತನ್ನ ಮಗಳು ಈ ರೀತಿಯಾಗಿ ಇನ್ನೊಬ್ಬನೊಂದಿಗೆ ದೇಹ ಹಂಚಿಕೊಂಡು ಈ ರೀತಿಯ ಪರಿಸ್ಥಿತಿಯನ್ನು ತಂದೊಡ್ಡಿದ್ಲು ಅಂತ ಹೇಳಿ ಹೆಣ್ಣಿನ ಮನೆಯವರು ಭಾವಿಸಲಿಲ್ಲ. ಯಾಕಂತ ಹೇಳಿದರೆ ಹದಿಹರೆಯದಲ್ಲಿ ಹುಟ್ಟುವಂತಹ ಭಾವನೆಗಳು ಅದನ್ನು ಆದುಮಿಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದಾಗಿ ಎರಡೂ ಮನೆಯವರು ಅದನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಭಾರಿ ಪ್ರಯತ್ನ ಪಟ್ಟಿದ್ದಾರೆ. ಹುಡುಗ ಹುಡುಗಿಯ ಮಧ್ಯೆ ಯಾವುದೇ ಸಮಸ್ಯೆ ಇಲ್ಲಂತಾದಾಗ
ಅವರ ಮನೆಯವರಲ್ಲಿ ಯಾವುದೇ ಸಮಸ್ಯೆಗಳು ಇದ್ದಾಗ ಇಂತಹ ಪ್ರಕರಣಗಳು ಸುಖಾಂತ್ಯ ಆಗಿದೆ. ಅದರಿಂದಾಗಿ ಈ ಪ್ರಕರಣ ಸುಖಾಂತ್ಯ ಆಗಿದೆ. ಒಟ್ಟಾರೆಯಾಗಿ ಹದಿಹರೆಯದ ಪ್ರೀತಿ ಪ್ರೇಮ ವಿವಾದವನ್ನು ಸೃಷ್ಟಿಸದೆ ಮುಗಿದರೆ ಅದಕ್ಕೊಂದು ಸೌಂದರ್ಯ ಜಾಸ್ತಿ. ಆದರೆ ಪೊಲೀಸ್ ಠಾಣೆ, ನ್ಯಾಯಾಲಯ, ಅನಾಥಾಶ್ರಮ, ಈ ರೀತಿ ಕೋರ್ಟು, ಈ ರೀತಿಯಾಗಿ ಇಂತಹ ವಿವಾದಗಳು ಸೃಷ್ಟಿಯಾಗಿ ಅದು ಬೆಳೆದರೆ ಅದು ಮುಂದಿನ ಜೀವನದಲ್ಲಿ ಕೆಲವೊಂದು ಅಡೆತಡೆಗಳು ಸೃಷ್ಟಿಯಾಗುವಂಥ ಸಾಧ್ಯತೆಗಳು ಇವೆ. ಅಂಥದ್ರಲ್ಲಿ ಈ ಪ್ರಕರಣ ಅತ್ಯಂತ ಸುಖಮಯವಾಗಿ ಸುಖಾಂತ್ಯವಾಗಿದೆ. ಆ ಹೆತ್ತವರಿಗೆ ಆ ಮುದ್ದು ಕಂದ ಕೈಗೆ ಸಿಕ್ಕಿದೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಆ ಮುದ್ದು ಕಂದನಿಗೆ ಹೆತ್ತವರ ಮಡಿಲು ಸಿಕ್ಕಿದೆ. ಇದು ಅತ್ಯಂತ ಪ್ರಮುಖವಾದುದು. ಒಂದು ವೇಳೆ ಈ ವಿಚಾರ ಮೂರನೆಯವರಿಗೆ ಗೊತ್ತಾಗದೆ ಪೊಲೀಸರ ಗಮನಕ್ಕೆ ಬಾರದೆ ಹೀಗೆ ಮುಂದುವರಿಕೊಂಡು ಹೋಗಿದ್ದರೆ ಆ ಮಗು ಅನಾಥವಾಗಿ ಆಶ್ರಮದಲ್ಲಿ ಬೆಳೆಯುತ್ತಿತ್ತು. ಇನ್ನು ಕೆಲವೇ ಒಂದು 6-7 ತಿಂಗಳ ನಂತರ ಆ ಮಗು ಬೇರೆ ಯಾರದ್ದೋ ಮನೆ ಸೇರ್ತಾ ಇತ್ತು. ಆಗ ಆ ಮಗುವಿಗೆ ಒಂದು ಕೀಳಿರಿಮೆ ಬರ್ತಾ ಇತ್ತು. ಮನೆ ಮಂದಿ ಆ ಮಗುವನ್ನು ಆಶ್ರಮದಿಂದ ತಂದದ್ದು ಅಂತ ಹೇಳಿ ಆ ಮಗು ಪ್ರಾಯಪ್ರಬುದ್ಧವಾಗುವಂಥ ಸಂದರ್ಭದಲ್ಲಿ ಅವರ ಗಮನಕ್ಕೆ ಬಂದರೆ ಆ ಮಗು ತನ್ನ ಹೆತ್ತವರನ್ನು ಹುಡುಕುವಂಥ ಪ್ರಯತ್ನಕ್ಕೆ ಮುಂದಾದರೆ ತುಂಬ ಕಷ್ಟ ಆಗ್ತಾಯಿತ್ತು. ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತಿತ್ತು. ಕೆಲವು ವರ್ಷಗಳ ಹಿಂದೆ ಜರ್ಮನಿಯಿಂದ ಬಂದಂಥ ಹೆಣ್ಣುಮಗಳೊಬ್ಬಳು ಮಂಗಳೂರನ್ನು ಇಡೀ ಸುತ್ತಾಡಿದ್ಳು. ಯಾಕಂತ ಹೇಳಿದರೆ ಆಕೆ ಮಂಗಳೂರಿನ ಆಶ್ರಮವೊಂದರಿಂದ ಜರ್ಮನಿಯ ದಂಪತಿಗೆ ದತ್ತಕ್ಕೆ ಕೊಡಲಾಗಿತ್ತು. ಆದ್ದರಿಂದ ಆಕೆ ತನ್ನ ಹೆತ್ತವರು ಯಾರು ಎನ್ನುವ ಬಗ್ಗೆ ಅವಳು ಮಂಗಳೂರಿಗೆ ಬಂದಿದ್ಳು. ಮಂಗಳೂರಿನ ವಿವಿಧ ಆಶ್ರಮಗಳನ್ನು ಸಂಪರ್ಕ ಮಾಡಿದರು. ಕೊನೆಗೆ ಗೊತ್ತಾಯಿತು ಅದು ಉಳ್ಳಾಲದ ನಿರ್ಮಲ ಕಾನ್ವೆಂಟ್ನಿಂದ ಆ ಮಗುವನ್ನು ದತ್ತತೆಗೊಂಡದ್ದು. ಅದು ನಿರ್ಮಲ ಕಾನ್ವೆಂಟ್ನಲ್ಲಿ ಅಂಥ ಒಂದು ದಾಖಲೆಗಳೇ ಸಿಗಲಿಲ್ಲ. ಆಕೆ ಹೈಕೋರ್ಟಿಗೆ ಮೊರೆ ಹೋದಳು. ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು. ಪೊಲೀಸರು ತನಿಖೆ ಮಾಡಿದರು. ಕೊನೆಗೂ ಆಕೆಗೆ ಹೆತ್ತವರು ಸಿಗಲೇ ಇಲ್ಲ. ಅವಳು ಪ್ರತಿ ವರ್ಷ ಬರ್ತಾಳೆ ಮಂಗಳೂರಿಗೆ. ಮತ್ತಷ್ಟು ಪ್ರಯತ್ನಗಳನ್ನು ಮಾಡ್ತಾರೆ. ಇಲ್ಲಿ ಕೆಲವರು ಆಕೆಗೆ ಸಹಕಾರ ನೀಡಿದವರು ಇದ್ದರು. ಅದರಿಂದಾಗಿ ಆದರೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿ, ಹೆತ್ತವರನ್ನು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಮತ್ತೊಂದು ಏನಂತ ಹೇಳಿದರೆ ಹೆತ್ತವರು ಯಾರು ಎಂದೂ ಗೊತ್ತಾಗಲಿಲ್ಲ. ಯಾಕಂದರೆ ಅಂತಹ ಸಂದರ್ಭದಲ್ಲಿ ಈ ಹಿಂದೆ ಆದರೆ ಸರಿಯಾದ ದಾಖಲೆಗಳನ್ನು ಕಾಪಿಡ್ತಿರಲಿಲ್ಲ, ಸಂರಕ್ಷಿಸ್ತಾ ಇರಲಿಲ್ಲ. ಅದು ಮಗು ಬಂತು, ತಂದರು, ಕೊಟ್ಟರು, ಇನ್ನೊಬ್ಬರಿಗೆ ಕೊಟ್ಟರು. ಈ ರೀತಿಯ ವ್ಯವಸ್ಥೆ ಇತ್ತು. ಆದರೆ ಈಗ ಆ ರೀತಿ ಇಲ್ಲ. ಬಾಲ ನ್ಯಾಯ ಕಾಯ್ದೆ ಅತ್ಯಂತ ಬಲಿಷ್ಠವಾಗಿದೆ. ಆ ಕಾಯ್ದೆ ಅಡಿಯಲ್ಲೇ ಎಲ್ಲ ಪ್ರಕ್ರಿಯೆಗಳು ನಡೆಯಬೇಕು. ಆದ್ದರಿಂದ ಮಗುವಿಗೆ ತಂದೆ ತಾಯಿ ಸಿಗ್ತಾರೆ ಮತ್ತು ತಂದೆ ತಾಯಿಗೂ ಮಗು ಸಿಗ್ತದೆ. ಒಟ್ಟಾರೆಯಾಗಿ ಮಗುವಿಗೆ ಒಂದು ಒಳ್ಳೆಯ ಜೀವನ ಸಿಗ್ತದೆ. ಅಷ್ಟೇ ಸಾಕು. ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ 19ನೇ ಶಾಖೆಯನ್ನ ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ 8% ಆಕರ್ಷಕ ಬಡ್ಡಿ ಹಾಗೂ ₹1,200ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು. 113 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ಹಿಂದೆ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ. ದೂರವಾಣಿ ಸಂಖ್ಯೆ 7090701105. ಟೋಲ್ ಫ್ರೀ ನಂಬರ್ 1800123296. ಷರತ್ತುಗಳು ಅನ್ವಯ. ನಿರಂತರ ಸುದ್ದಿ